ಆ ಪಪ್ಪಾಳಿ ಹಣ್ಣನ್ನು ಹೇಗೆ ಕಡಿದರೆ ಅದರಲ್ಲಿ ಹಾಲು ಹೇಗೆ ಬರುವುದು, ಅದೇ ರೀತಿಯಾಗಿ ಪಾರ್ವತಾದೇವಿಯ ಹಾಲು ತುಪ್ಪದಿಂದ ಅಭಿಷೇಕ ಮಾಡಿದ ಕಾರಣ ಹಾಲು ಬರುವುದು. ಆ ಪಪ್ಪಾಳಿ ಹಣ್ಣನ್ನು ಬಗೆದರೆ ಆ ಹಣ್ಣು ಜೇನು ತುಪ್ಪದ ಹಾಗೆ ಹೇಗೆ ಸವಿಯುವುದು, ಅದೇ ರೀತಿ ತುಪ್ಪದ ಹಾಗೆ ಸಿಹಿಯಾಗಿ ಇರುತ್ತಿರುವುದು. ನಮ್ಮ ಪಾರ್ವತಾದೇವಿಗೆ ಇರುವೆ ಗೊದ್ದುಗಳು ಕಚಕಚನೆ ಕಡದ ಕಾರಣ ಅದೇ ಪಪ್ಪಾಳಿ ಹಣ್ಣಲ್ಲಿ ಪಪ್ಪಾಳಿ ಕರೆ ಬೀಜಗಳಾಗಿ ಕಾಣುವವು. ಅದಕ್ಕೋಸ್ಕರ ಇದೇ ಪಪ್ಪಾಳಿ ಹಣ್ಣನ್ನು ಜಗತ್ತಿನಲ್ಲಿರುವ ಅಕ್ಕ ತಂಗಿಯರು ತಿಂದರೆ ಅನ್ಯೋನ್ಯವಾಗಿರುವರು. ಅದಕ್ಕೋಸ್ಕರ ಪಪ್ಪಾಳಿ ಹಣ್ಣಿಗೆ ಇನ್ನೊಂದು ಹೆಸರೇ ಅಕ್ಕ ತಂಗಿಯರ ಹಣ್ಣೆಂದು ಕರೆಯುತ್ತಿರುವರು. ವೀರ ಏ ಶಂಭು, ಬರುವಾಗ ಏನು ತರಲಿಲ್ಲ, ಹೋಗುವಾಗ ಏನು ಒಯ್ಯುವುದಿಲ್ಲ, ಮರಣಕ್ಕೆ ಮತ್ತಿಲ್ಲ, ಅನುಮಾನಕ್ಕೆ ಉಸಿರೇ ಇಲ್ಲ. ಕಂಡ ಮಾಂಸದಿಂದ ತುಂಬಿ ತುಳುಕುವ ಈ ದೇಹವು 63 ಪಟ್ಟು ಜಗದ ನಂಟನ್ನು ನೀ ಅರಿಯಲಿಲ್ಲವೇ ಮನುಜ? ಇಲ್ಲಿ ಇದ್ದವರು ಎಲ್ಲರೂ ಆಡಿದರೆ 8 ಗೇಣು ನಿನ್ನ ಈ ದೇಹ. ಹುಟ್ಟಿದಾಗ ನಿನಗೆ ಬಣ್ಣ ಬಣ್ಣದ ಅರಿವೆಯನ್ನು ತೊಡಸುವರು, ಸತ್ತಾಗ ನಿನ್ನ ಮೈ ಮೇಲಿರುವ ಅರಿವೆಯನ್ನೇ ಹರಿದು ಹಾಕುವ. ವೀರ ಸರ್ಪ, ಹುಟ್ಟಿದಾಗ ಜೋಗುಳವನ್ನು ಹಾಡುವರು, ಆಡಿ ಬಾ ನನ್ನ ಕಂದ, ಅಂಗಾಲ ತೊಳೆದೇನು, ತೆಂಗಿನಕಾಯಿ ತಿಳನೀರ, ತೆಂಗಿನಕಾಯಿ ತಿಳನೀರ ತಕ್ಕೊಂಡು ಅಂಗಾರದ ಮೂತಿ ತೊಳೆದೇನು, ಕೂಸು ಇದ್ದ ಮನೆಗೆ ಬೀಸಣಿಗೆಯಾದ, ಕೂಸು ಕಂದವ್ವ ಒಳವರಗ, ಕೂಸು ಕಂದವ್ವ ಒಳವರಗ ಆಡಿದರೆ ಕಣ್ಣನ ಗಾಳಿ ಬೀಸೀತ. ಈ ರೀತಿಯಾಗಿ ಜೋಗಳವನ್ನು ಹಾಡುವರು. ಹುಟ್ಟಿದಾಗ ನಿನಗೆ ನಾಮಕರಣವನ್ನು ಮಾಡುವರು. ಇವರಿಗೆ ಗಂಗಾಧರ ಎಂದು ಕರೆಯುವರು, ಇವರಿಗೆ ಮಾಂತೈ ಸ್ವಾಮಿಗಳೆಂದು ಕರೆಯುವರು. ಹುಟ್ಟಿದಾಗ 10 ಮಧು ಮಕ್ಕಳಿಗೆ ಉಮೇಶ ಮತ್ತು ರಚಿತಾ ಎಂದು ಕರೆಯುವರು. ಈ ಮನೆಯ ಯಜಮಾನನಿಗೆ ಶಿವಪ್ಪ ಎಂದು ಕರೆಯುವರು. ಮತ್ತು ಈ ಭೂಮಿಯ ಸರಿತೂಕಕ್ಕೆ ಸಮಾನವಾದ ಈ ಮನೆಯ ಯಜಮಾನತಿಗೆ ಸರೋಜ ಎಂದು ಕರೆಯುವರು. ಈ ರೀತಿಯಾಗಿ ಹುಟ್ಟಿದಾಗ ಹುಡುಕ್ಯಾಡಿ 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 ಇಡುವರು 108 ನಾಮ. ಆದರೆ ಸತ್ತಾಗ ಒಂದೇ ಒಂದು ನಾಮ, ಅದು ಏನೆಂದರೆ ಸ್ರವ ಎನ್ನುವರು, ಹೆಣ ಎನ್ನುವರು.
ಬರುವವರು. ನೀವು ಸತ್ತಾಗ ನಿಮ್ಮ ಶವವು ಉಗಿದರೆ ಮಣ್ಣು ಪಾಲಾಗುವುದು, ಸುಟ್ಟರೆ ಅಗ್ನಿಯ ಪಾಲಾಗುವುದು. ಹಾಗಾದರೆ ನಿಮ್ಮ ಮೈ ಮೇಲಿರುವ ಬಟ್ಟೆಗಳು ಅಗಸರ ಪಾಲು. ಆದರೆ ರೋಗ ರುಜಿಗಳು ಬಂದ ಕಾರಣ ಅಗಸರು ಕೂಡ ನಿಮ್ಮ ಬಟ್ಟೆಯನ್ನು ಮುಟ್ಟುವುದಿಲ್ಲ. ಹಾಗಾದರೆ ನೀವು ಗಳಿಸಿದಂತ ಆಸ್ತಿಗಳು ಯಾರ ಪಾಲು? ಹೆಣದ ಮುಂದೆ ಕುಂತು ಗಳ 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 ಎಂದು ಅಳುವವರ ಪಾಲು. ಇದ್ದಾಗ ಬಹಳಷ್ಟು ಗಳಿಸಿದರೆ ಎಲ್ಲರೂ ನನ್ನವರು ನನ್ನವರು ಅನ್ನುವರು. ಗಳಿಸದೇ ಇದ್ದರೆ ನನ್ನವರನ್ನೋರು ಯಾರು ಇರುವುದಿಲ್ಲ. ಆದರೆ ನಿಮ್ಮ ಕಾಲಕ್ಕೆ ನಿಮ್ಮ ಮಡದಿ ಸತ್ತರೆ ಕೂಡೂರು ಮಣ್ಣಿಗೆ. ಅದೇ ನೀವು ಸತ್ತರೆ ಗಳಿಸದಿದ್ದರೆ ನಿಮ್ಮನ್ನು ಹೊರುವವರು ಯಾರು ಇರುವುದಿಲ್ಲ. ಆದರೆ ಬಿಸಿಲನ್ನದೆ, ಬೇಸಿಗೆ ಎನ್ನದೆ, ನೀರನ್ನದೆ, ಎರಳನ್ನದೆ ನನ್ನ ಹೊಲ, ನನ್ನ ಮನೆ, ನನ್ನ ಮಡದಿ, ನನ್ನ ಮಕ್ಕಳು ಹೀಗೆಂದು ಗಳಿಸಿದ ಆಸ್ತಿ ನಿಮ್ಮ ಹಿಂದೆ ಬರಬಹುದೇ? ಬರುವುದಿಲ್ಲ. ಹಾಗಾದರೆ ನಾವು ನೀವು ಗಳಿಸಿದ್ದೇನು? ಅದಕ್ಕೋಸ್ಕರ ಇದ್ದಾಗ ನಮ್ಮಲ್ಲಿ ಇದ್ದಷ್ಟರಲ್ಲೇ ಬೇರೊಬ್ಬರಿಗೆ ನಾವು ಕೊಟ್ಟು ತಿಂದರೆ ಸತ್ತಾಗ ನಿಮ್ಮ ಹಿಂದೆ ಬರುವುದು ನಾವು ಮಾಡಿದ ಪಾಪ ಮತ್ತು ಪುಣ್ಯ. ಗಳಿಸದೇ ಇದ್ದರೆ ನಿಮ್ಮನ್ನು ನೋಡುವವರು ಯಾರು ಇರುವುದಿಲ್ಲ. ಬೀಳುವ ಪತ್ರಿಯು ಹೇಗೆ ಪುಟ್ಟಿತಯ್ಯ, ಬೀಳುವ ಪತ್ರಿಯು ಹೇಗೆ ಪುಟ್ಟಿತಯ್ಯ, ಅದನ್ನು ಒಡೆದು ಹೇಳುವನು. ಸದ್ಭಕ್ತರೆಲ್ಲರೂ ಶಾಂತ ರೀತಿಯಿಂದ ಕೇಳಿರಿ. ಈ ಭೂಲೋಕದಲ್ಲಿ ಗಂಡ ಹೆಂಡಿರು ಜಗಳ ಮಾಡುತ್ತಿದ್ದರು. ನಾ ಹೆಚ್ಚು ಎಂದು ಜಗಳ ಮಾಡುತ್ತಿದ್ದರು. ಈ ವಾರ್ತೆಯು ನಾರದ ಮುನಿಯರಿಂದ ನಮ್ಮ ಪಾರ್ವತಾ ದೇವಿಗೆ ಮುಟ್ಟಿತು. ಸರ್ಪ. ಆಗ ನಮ್ಮ ಪಾರ್ವತಾ ದೇವಿಯು ನಮ್ಮ ಪರಶಿವನಲ್ಲಿ ಹೋಗಿ, ಏ ಪ್ರಭುವೇ, ಭೂಲೋಕದಲ್ಲಿ ಗಂಡ ಹೆಂಡಿರು ನಾ ಹೆಚ್ಚು ಎಂದು ಜಗಳವಾಡುತ್ತಿದ್ದಾರೆ. ಅದಕ್ಕಾಗಿ ಗಂಡಿನಕ್ಕಿಂತ ಹೆಣ್ಣು ಹೆಚ್ಚಲ್ಲವೇ ಎಂದು ಕೇಳಿದಳು. ಆಗ ನಮ್ಮ ಪರಶಿವನು ಹೇಳುತ್ತಾನೆ, ಏ ಪಾರ್ವತಾ ದೇವಿಯೇ, ಹೆಣ್ಣು ಗಂಡಿನ ಮನಕಾಲ ತೊಳವೇ ಹೊರತು ಮೇಲಲ್ಲ ಎಂದು ಹೇಳಿದನು. ಆಗ ನಮ್ಮ ಪಾರ್ವತಾ ದೇವಿಯು ಗಂಡಿನ ಸಮನಾದ ಹಕ್ಕನ್ನು ಪಡೆಯಬೇಕೆಂದು, ಏನಾದರೂ ನಾನು ವೃತವನ್ನು ಮಾಡಲೇಬೇಕೆಂದು ಶಿವನಲ್ಲಿ ಹಠ ತೊಟ್ಟು ಬರುತ್ತಾಳೆ.
ದೇವಿಯು ಯಾವ ವೃತ್ತವನ್ನು ಮಾಡಬೇಕೆಂದು ಯೋಚಿಸುತ್ತಾ ಕುಳಿತಿರುವಾಗ